Good morning, students. My name is Guru. I am from Vijay Chetana College. I handle economics subject for first year and second year. Economics ಅಲ್ಲಿ first year ಅಲ್ಲಿ two part ಇದೆ. ಒಂದು statistic economics. Second part Indian economy. Okay. ಟೂ ಪಾರ್ಟ್ ಇದೆ. ಒಂದು ಸ್ಟ್ಯಾಟಿಸ್ಟಿಕ್ ಫಾರ್ ಎಕನಾಮಿಕ್ಸ್, ಇನ್ನೊಂದು ಇಂಡಿಯನ್ ಎಕಾನಮಿ. ಎರಡು ನಿಮಗೆ ಪಾರ್ಟ್ ಇರೋದು. ಈ ಪಾರ್ಟ್ ಅಲ್ಲಿ ಮೊದಲನೇ ಪಾರ್ಟ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಸ್ಟ್ಯಾಟಿಸ್ಟಿಕ್ ಫಾರ್ ಎಕಾನಮಿ. ಅದರಲ್ಲಿ ನಿಮಗೆ ನೈನ್ ಚಾಪ್ಟರ್ ಇದೆ. ಯಾವುದರಲ್ಲಿ? ಸ್ಟ್ಯಾಟಿಸ್ಟಿಕ್ ಫಾರ್ ಎಕನಾಮಿಕ್ಸ್ ಅಲ್ಲಿ 9 ಚಾಪ್ಟರ್ ಇದೆ. ಇದರಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಇಂಡಿಯನ್ ಎಕಾನಮಿಲಿ 10 ಚಾಪ್ಟರ್ ಇದೆ. ಇಂಡಿಯನ್ ಎಕಾನಮಿಲಿ 10 ಚಾಪ್ಟರು, ಸ್ಟ್ಯಾಟಿಸ್ಟಿಕ್ ಫಾರ್ ಎಕನಾಮಿಕ್ಸ್ ಅಲ್ಲಿ 9 ಚಾಪ್ಟರ್ ಇದೆ. ಇವಾಗ ಎಕನಾಮಿಕ್ಸ್ ನ ಫಾದರ್ ಯಾರು? ಹೂ ಇಸ್ ದ ಫಾದರ್ ಆಫ್ ಎಕನಾಮಿಕ್ಸ್? ಫಾದರ್ ಆಫ್ ಆಡಮ್ ಸ್ಮಿತ್. ಸ್ಮಿತ್. ಓಕೆ, ಮೊದಲನೇ ಚಾಪ್ಟರ್ ಅಲ್ಲಿ ನಿಮಗೆ ಫಸ್ಟ್ ಇಂಟ್ರಡಕ್ಷನ್ ಚಾಪ್ಟರ್. ಹೂ ಇಸ್ ದ ಫಾದರ್ ಆಫ್ ಎಕನಾಮಿಕ್ಸ್? ಆಡಮ್ ಸ್ಮಿತ್. ಈ ಆಡಮ್ ಸ್ಮಿತ್ ಏನಾಗಿರ್ತಾರೆ? ಫಾದರ್ ಆಫ್ ಎಕನಾಮಿಕ್ಸ್. ಇದರಲ್ಲಿ ನಿಮಗೆ ಇಟ್ಸ್ ಡಿರೈವ್ ಫ್ರಮ್ ಗ್ರೀಕ್ ವರ್ಡ್. ಏನು? ಎಕನಾಮಿಕ್ಸ್ ಎಂಬ ಪದ ಯಾವುದರಿಂದ ಬಂದಿದೆ? ಗ್ರೀಕ್ ವರ್ಡ್. ಓಕೆ, Greek words. And one more thing is, the Greek word ಯಾವ್ದು? Ecos and nomos. Ecos and nomos. Ecos and nomos. ಓಕೆ, ಈ ಅರ್ಥಶಾಸ್ತ್ರ ಎಂಬ ಪದದಲ್ಲಿ ಗ್ರೀಕ್ ವರ್ಡ್ ಇಂದ ಬಂದಿದೆ. ಇದರ ಫಾದರ್ ಆಫ್ ಯಾರು? ಆಡಮ್ ಸ್ಮಿತ್. ನೆಕ್ಸ್ಟ್ ಏನಾಗುತ್ತೆ, ಇದರಲ್ಲಿ ಗ್ರೀಕ್ ವರ್ಡ್, 2 ಗ್ರೀಕ್ ವರ್ಡ್ ಇದೆ. ಒಂದು ಇಕೋಸ್ ಅಂಡ್ ನೋಮೋಸ್ ಅಂತ 2 ವರ್ಡ್ ಇದೆ. ಇಕೋಸ್ ಅಂದ್ರೆ ಏನು? ನೋಮೋಸ್ ಅಂದ್ರೆ ಏನು? ಇಕೋಸ್ ಅಂತಂದ್ರೆ ಮ್ಯಾನೇಜ್ಮೆಂಟ್. ಓಕೆ, ಇಕೋಸ್ ಅಂತಂದ್ರೆ ಮ್ಯಾನೇಜ್ಮೆಂಟ್. ನೋಮೋಸ್ ಅಂತಂದ್ರೆ ಆರ್ಟ್. ಓಕೆ, ಮ್ಯಾನೇಜ್ಮೆಂಟ್. ಇಕೋಸ್ ಅಂತಂದ್ರೆ ಮ್ಯಾನೇಜ್ಮೆಂಟ್, ನೋಮೋಸ್ ಅಂತಂದ್ರೆ ಆರ್ಟ್. ಅದಕ್ಕೆ ನಾವೇನಂತ ಕರಿತೀವಿ? ಎಕನಾಮಿಕ್ಸ್ ನ ಮ್ಯಾನೇಜ್ಮೆಂಟ್ ಆರ್ಟ್ ಅಂತ ಕರಿತೀವಿ. ಮ್ಯಾನೇಜ್ಮೆಂಟ್ ಆರ್ಟ್. ಓಕೆನಾ? ಮ್ಯಾನೇಜ್ಮೆಂಟ್ ಆರ್ಟ್ ಅಂತ ಕರಿತೀವಿ. ಇಲ್ಲಿ ಮೊದಲು ನೀವು ತಿಳ್ಕೋಬೇಕಾಗಿರೋದು, ಮೊದಲನೇ ಚಾಪ್ಟರ್ ಸ್ಟ್ಯಾಟಿಸ್ಟಿಕ್ ಫಾರ್ ಎಕನಾಮಿಕ್ಸ್ ಪಾರ್ಟ್ 1. ಓಕೆ, ಪಾರ್ಟ್ 1 ಅಲ್ಲಿ ಇಂಟ್ರಡಕ್ಷನ್ ಕ್ಲಾಸ್. ಇದರಲ್ಲಿ ಫಾದರ್ ಆಫ್ ಎಕನಾಮಿಕ್ಸ್ ಯಾರು? ಆಡಮ್ ಸ್ಮಿತ್. ಅದರಲ್ಲಿ ಗ್ರೀಕ್ ವರ್ಡ್ ಇದೆ. ಅದು ಇಟ್ಸ್ ಡಿರೈವ್ ಫ್ರಮ್ ಗ್ರೀಕ್ ವರ್ಡ್. ಯಾವ ಗ್ರೀಕ್ ವರ್ಡ್? ಇಕೋಸ್ ಅಂಡ್ ನೋಮೋಸ್ ಅಂತ ಕರಿತೀವಿ. 2 ಗ್ರೀಕ್ ವರ್ಡ್. ಇಕೋಸ್ ಅಂತಂದ್ರೆ ಮ್ಯಾನೇಜ್ಮೆಂಟ್, ನೋಮೋಸ್ ಅಂತಂದ್ರೆ ಆರ್ಟ್. ಇಕೋಸ್ ಅಂದ್ರೆ ಮ್ಯಾನೇಜ್ಮೆಂಟ್, ನೋಮೋಸ್ ಅಂತಂದ್ರೆ ಆರ್ಟ್. ಇದೇನಾಗಿರುತ್ತೆ? ಎಕನಾಮಿಕ್ಸ್ ಏನಾಗಿರುತ್ತೆ ಅಂದ್ರೆ ಮ್ಯಾನೇಜ್ಮೆಂಟ್ ಆರ್ಟ್ ಅಂತ ಕರಿತೀವಿ. ಓಕೆನಾ? ಈಗ ಇದರಲ್ಲಿ ನಿಮಗೆ ಒಂದು ಆಡಮ್ ಸ್ಮಿತ್ ಒಂದು ಬುಕ್ ಅನ್ನ ಬರೀತಾರೆ. ಇಸ್ ಫೇಮಸ್. ಅದು ಯಾವ ಬುಕ್ಕು? ವೆಲ್ತ್ ಆಫ್ ನೇಷನ್ ಅಂತ ಕರಿತೀವಿ. ಓಕೆ, ವೆಲ್ತ್ ಆಫ್ ನೇಷನ್ ಅಂತ ಕರಿತೀವಿ. ಆಡಮ್ ಸ್ಮಿತ್ ಒಂದು ವೆಲ್ತ್ ಆಫ್ ನೇಷನ್ ಅಂತ ಕರಿತೀವಿ. ವೆಲ್ತ್ ಆಫ್ ನೇಷನ್ ಯಾವಾಗ? 1775 ಅಲ್ಲಿ ಬರೀತಾರೆ. ಇನ್ 1775 ಇಸ್ ಫೇಮಸ್. ಏನಕ್ಕೆ ವೆಲ್ತ್ ಆಫ್ ನೇಷನ್ ಅಂತ ಬರೀತಾರೆ? ಏನಕ್ಕೆ ಬುಕ್ ಅಂದ್ರೆ
ಸಂಪತ್ತುಗಳು ಜಾಸ್ತಿ ಇದ್ರೆ, ರಿಸೋರ್ಸ್ಗಳು ಜಾಸ್ತಿ ಇದ್ರೆ ದೇಶ ಏನಾಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ. ಆ ದೇಶ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಏನಿರಬೇಕು, ಫಸ್ಟು ರಿಸೋರ್ಸ್ ಇರಬೇಕು. ಬಟ್ ಇನ್ ಇಂಡಿಯನ್ ಎಕಾನಮಿಲಿ ಇಲ್ಲಿ ಏನಾಗಿರುತ್ತೆ ಅಂತಂದರೆ ಅನ್ಲಿಮಿಟೆಡ್ ವಾಂಟ್ಸ್, ಲಿಮಿಟೆಡ್ ರಿಸೋರ್ಸಸ್. ಬಿಕಾಸ್ ನೋಡಿ, ಎಲ್ರಿಗೂ ಅನ್ಲಿಮಿಟೆಡ್ ವಾಂಟ್ಸ್, ಅನ್ಲಿಮಿಟೆಡ್ ವಾಂಟ್ಸ್, ಬಟ್ ಲಿಮಿಟೆಡ್ ರಿಸೋರ್ಸಸ್, ರೈಟ್? ಯಾವುದಾದ್ರೂ ಕನ್ಸ್ಯೂಮರು ಅಥವಾ ಕನ್ಸ್ಯೂಮ್ ಮಾಡಿದ್ರೆ ಯಾವುದೇ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಅನ್ಲಿಮಿಟೆಡ್ ವಾಂಟ್ಸ್, ಬೇಕು ಬೇಕು ಅಂತ ಹೇಳ್ತಾ ಇರ್ತಾನೆ. ಅಂದರೆ ಯಾವುದೇ ಒಂದು ವಸ್ತು ಆದ್ರೂ ಅವನಿಗೆ ಬೇಕು ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋಕ್ಕೆ, ಯುಟಿಲಿಟಿ ಸಿಗೋಕ್ಕೆ ಅವನಿಗೆ ಅನ್ಲಿಮಿಟೆಡ್ ವಾಂಟ್ಸ್. ಬಟ್ ಇಲ್ಲಿ ಇಂಡಿಯನ್ನಲ್ಲಿ ರಿಸೋರ್ಸ್ ಎಷ್ಟಿದೆ, ಕಡಿಮೆ ಇದೆ, ಲಿಮಿಟೆಡ್ ರಿಸೋರ್ಸಸ್. ದಟ್ಸ್ ವೈ ಪ್ರಾಬ್ಲಮ್ಸ್ ಆಫ್ ಅರೈಸ್. ಅದಕ್ಕೆ ಪ್ರಾಬ್ಲಮ್ಸ್ಗಳು ಯಾಕೆ ಅರೈಸ್ ಆಗ್ತದೆ ಅಂತಂದ್ರೆ ಅನ್ಲಿಮಿಟೆಡ್ ವಾಂಟ್ಸ್ ಬಟ್ ಲಿಮಿಟೆಡ್ ರಿಸೋರ್ಸಸ್. ಓಕೆನಾ? ಇಲ್ಲಿ ಎಕನಾಮಿಕ್ಸ್ ಅಲ್ಲಿ ಫಸ್ಟ್ ಇಂಟ್ರಡ್ಯೂಸ್ ಮಾಡಿದ್ದು ಫಾದರ್ ಆಫ್ ಎಕನಾಮಿಕ್ಸ್ ಆಡಮ್ ಸ್ಮಿತ್. ಓಕೆ, ಆಡಮ್ ಸ್ಮಿತ್. ಇಲ್ಲಿ ಆಡಮ್ ಸ್ಮಿತ್ ಏನ್ ಮಾಡ್ತಾರೆ ಅಂದ್ರೆ, ಈ ವಾಸ್ ಎ ಫೇಮಸ್ ಬುಕ್. ಯಾವುದು ಬುಕ್ಕು? ವೆಲ್ತ್ ಆಫ್ ನೇಷನ್. ಓಕೆ, ಇದು ವೆರಿ ಇಂಪಾರ್ಟೆಂಟ್. ವೆಲ್ತ್ ಆಫ್ ನೇಷನ್ ಇನ್ 1775 ಅಲ್ಲಿ ಏನ್ ಮಾಡ್ತದೆ, ವೆಲ್ತ್ ಆಫ್ ನೇಷನ್ ಬುಕ್ ಅನ್ನ ಬರೀತಾರೆ. ಯಾರು? ಆಡಮ್ ಸ್ಮಿತ್. ಬಟ್ ಇಲ್ಲಿ ಎಕನಾಮಿಕ್ಸ್ ಆಕ್ಟಿವಿಟೀಸ್ಗಳು ಇದೆ. ಎಕನಾಮಿಕ್ಸ್ ಆಕ್ಟಿವಿಟೀಸ್ಗಳು ಯಾವ್ದ್ಯಾವ್ದು? ಎಕನಾಮಿಕ್ಸ್ ಆಕ್ಟಿವಿಟೀಸ್ಗಳು ಏನು ಅಂತ ನೋಡೋದಾದ್ರೆ, ಓಕೆ, ಎಕನಾಮಿಕ್ಸ್ ಆಕ್ಟಿವಿಟೀಸ್ಗಳು ಯಾವ್ದ್ಯಾವ್ದು ಅಂತಂದ್ರೆ, ಓಕೆ, 1 ಕನ್ಸಂಪ್ಷನ್, 2 ಪ್ರೊಡಕ್ಷನ್, 3 1 consumption, 2 production, 3 distribution. Then 4 exchange. ಅಲ್ವಾ? 1 consumption, economics activities ಇದು. 1 consumption, second one production, third one distribution, fourth one exchange. ಏನ್ consumption ಅಂತಂದ್ರೆ the process of using goods and services. The process of using various goods and ಸರ್ವಿಸಸ್. ಅಂದ್ರೆ ಕನ್ಸ್ಯೂಮಿಂಗ್ ಮಾಡೋದು. ಒಬ್ಬ ವ್ಯಕ್ತಿ ಯಾವ್ದನ್ನ, ಗೂಡ್ಸ್ ಅಂಡ್ ಸರ್ವಿಸಸ್ ನ ಏನ್ ಮಾಡ್ತಾನೆ, ಕನ್ಸ್ಯೂಮ್ ಮಾಡ್ತಾನೆ. ಅದಕ್ಕೋಸ್ಕರ ನಾವೇನಂತ ಕರಿತೀವಿ, ಇದನ್ನ ಕನ್ಸಂಪ್ಷನ್ ಅಂತ ಕರಿತೀವಿ, ಅನುಭೋಗ. ಓಕೆ, ದ ಪ್ರೋಸೆಸ್ ಆಫ್ ಯೂಸಿಂಗ್ ವೇರಿಯಸ್ ಗೂಡ್ಸ್ ಅಂಡ್ ಸರ್ವಿಸಸ್ ಫಾರ್ ದ ಸ್ಯಾಟಿಸ್ಫ್ಯಾಕ್ಷನ್. ಓಕೆ, ಫಾರ್ ದ ಸ್ಯಾಟಿಸ್ಫ್ಯಾಕ್ಷನ್, ದಟ್ ಈಸ್ ಕಾಲ್ಡ್ ಆಸ್ ಎ ಕನ್ಸಂಪ್ಷನ್. ಓಕೆ, ಕನ್ಸಂಪ್ಷನ್ ಅಂತಂದ್ರೆ ದ ಪ್ರೋಸೆಸ್ ಆಫ್ ಯೂಸಿಂಗ್ ವೇರಿಯಸ್ ಗೂಡ್ಸ್ ಅಂಡ್ ಸರ್ವಿಸಸ್ ಫಾರ್ ದ ಸ್ಯಾಟಿಸ್ಫ್ಯಾಕ್ಷನ್. ಓಕೆ, ಯಾವುದೇ ಒಬ್ಬ ವ್ಯಕ್ತಿ ಅನುಭವ ಹೆಂಗೆ ಅಂತಂದ್ರೆ ವೇರಿಯಸ್ ಗೂಡ್ಸ್ ಅಂಡ್ ಸರ್ವಿಸಸ್ ಫಾರ್ ದ ಸ್ಯಾಟಿಸ್ಫ್ಯಾಕ್ಷನ್. ಅಂದ್ರೆ ಯುಟಿಲಿಟಿನ ಕನ್ಸ್ಯೂಮ್ ಮಾಡೋಕ್ಕೋಸ್ಕರ ಅವನು ಏನ್ ಮಾಡ್ತಾನೆ, ಕನ್ಸಂಪ್ಷನ್ ನ ಉಪಯೋಗಿಸ್ತಾನೆ. ನೆಕ್ಸ್ಟ್ ಪ್ರೊಡಕ್ಷನ್ ಹೆಂಗೆ ಅಂತಂದ್ರೆ the process of production is the creation or addition. Production is creation or addition. Okay, the production is a
ಕ್ರಿಯೇಷನ್ ಆರ್ ಅಡಿಷನ್ ಆಫ್ ಯುಟಿಲಿಟಿ. ಯುಟಿಲಿಟಿ ಅಂತಂದ್ರೆ ತೃಪ್ತಿ ಆರ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಯುಟಿಲಿಟಿ. ರೈಟ್. ಒಂದು ಕನ್ಸಂಪ್ಷನ್. ಎಕನಾಮಿಕ್ಸ್ ಆಕ್ಟಿವಿಟೀಸ್ ಅಲ್ಲಿ 4 ಬರುತ್ತೆ, ವೆರಿ ಇಂಪಾರ್ಟೆಂಟ್. ಒಂದು ಕನ್ಸಂಪ್ಷನ್, 2 ಪ್ರೊಡಕ್ಷನ್, 3rd ಒನ್ ಡಿಸ್ಟ್ರಿಬ್ಯೂಷನ್, 4th ಒನ್ ಎಕ್ಸ್ಚೇಂಜ್. ಕನ್ಸಂಪ್ಷನ್ ಅಲ್ಲಿ ದ ಪ್ರೋಸೆಸ್ ಯೂಸಿಂಗ್ ವೇರಿಯಸ್ ಗೂಡ್ಸ್ ಅಂಡ್ ಸರ್ವಿಸಸ್ ಫಾರ್ ದ ಸ್ಯಾಟಿಸ್ಫ್ಯಾಕ್ಷನ್. ಓಕೆ, ಯಾವುದೇ ಒಬ್ಬ ವ್ಯಕ್ತಿ ಯಾವುದಾದ್ರೂ ಒಂದು ವಸ್ತುವನ್ನ ಕನ್ಸ್ಯೂಮ್ ಮಾಡ್ತಾನೆ ಅಂತಂದ್ರೆ ಅವನಿಗೆ ಏನಾಗಿರುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಮ್ಯಾಂಗೋ ತಗೊಳ್ಳಿ. ಆ ಮ್ಯಾಂಗೋನ ತಿನ್ಬೇಕು ಎಂಬ ಆಸೆ ಇರುತ್ತೆ ಅವ್ರಿಗೆ, ಯಾರಿಗೆ ಡಿಸೈರ್ ಇರುತ್ತೆ. ಯಾರಿಗೆ, ಯಾವುದೇ ಒಬ್ಬ ವ್ಯಕ್ತಿಗೆ ಆ ಮ್ಯಾಂಗೋ ತಿನ್ಬೇಕು ಅಂತ ಏನಿರುತ್ತೆ, ಡಿಸೈರ್ ಇರುತ್ತೆ. ಸೊ ಆ ಮ್ಯಾಂಗೋ ತಿಂದ್ರೆ ಅವನಿಗೆ ಏನ್ ಸಿಗುತ್ತೆ, ಯುಟಿಲಿಟಿ ಸಿಗುತ್ತೆ. ಯುಟಿಲಿಟಿ ಮೀನ್ಸ್ ಸ್ಯಾಟಿಸ್ಫ್ಯಾಕ್ಷನ್. ಓಕೆ, ನೆಕ್ಸ್ಟ್ ಪ್ರೊಡಕ್ಷನ್. ಪ್ರೊಡಕ್ಷನ್ ಏನ್ ಮಾಡ್ತಾರೆ? ಪ್ರೊಡಕ್ಷನ್ ಈಸ್ ದ ಕ್ರಿಯೇಷನ್, ಉತ್ಪಾದನೆ ಮಾಡೋದು. ಏನು ಉತ್ಪಾದನೆ ಮಾಡ್ತಾರೆ? ಗೂಡ್ಸ್, ಅದು ಏನಾದ್ರೂ ಆಗಿರ್ಬೋದು, ಉತ್ಪಾದನೆ ಮಾಡ್ತಾರೆ ಫಾರ್ ದ ಪರ್ಪಸ್ ಯಾರಿಗೆ, ಅದರಿಂದ ಏನಾಗುತ್ತೆ, ದೇಶ ಡೆವಲಪ್ಮೆಂಟ್ ಆಗುತ್ತೆ. ಓಕೆನಾ, ಇದು 2ನೇ ಪಾಯಿಂಟ್. 3rd ಪಾಯಿಂಟ್, ಡಿಸ್ಟ್ರಿಬ್ಯೂಷನ್. ಡಿಸ್ಟ್ರಿಬ್ಯೂಷನ್ ಮೀನ್ಸ್ ಶೇರಿಂಗ್ ಆಫ್ ನ್ಯಾಷನಲ್ ಇನ್ಕಮ್. ಶೇರಿಂಗ್ ಆಫ್ ನ್ಯಾಷನಲ್ ಇನ್ಕಮ್ ಅಲ್ವಾ, ಬೈ ಶೇರಿಂಗ್. ಈಗ ಡಿಸ್ಟ್ರಿಬ್ಯೂಷನ್, ಯಾವುದೇ ಒಂದು ವಸ್ತುವನ್ನ ನಾವೇನ್ ಮಾಡ್ತೀವಿ ನಾವು, ಯಾವುದೇ ಒಂದು ವಸ್ತುವನ್ನ ನಾವು ಪ್ರೊಡ್ಯೂಸ್ ಮಾಡಿದ ತಕ್ಷಣ ಅದೇನ್ ಮಾಡ್ತೀವಿ, ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಶೇರಿಂಗ್ ಆಫ್ ನ್ಯಾಷನಲ್ ಇನ್ಕಮ್ ಆಫ್ ಫ್ಯಾಕ್ಟರ್ಸ್. ಓಕೆ, ಈ ಫ್ಯಾಕ್ಟರ್ಸ್ಗಳು ಅಂತಂದ್ರೆ ಏನು? ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಅಂಡ್ ಆರ್ಗನೈಸೇಷನ್. ಫ್ಯಾಕ್ಟರ್ಸ್ ಅಂದ್ರೆ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಅಂಡ್ ಆರ್ಗನೈಸೇಷನ್. ಹೌದಾ? ಡಿಸ್ಟ್ರಿಬ್ಯೂಷನ್, ಫಸ್ಟ್ ನಾವೇನ್ ಮಾಡ್ತೀವಿ, ಒಂದು ಪ್ರಾಡಕ್ಟ್ ಅನ್ನ ಕನ್ಸ್ಯೂಮ್ ಮಾಡ್ತೀವಿ ಅಂದ್ರೆ ಅನುಭವಿಸ್ತೀವಿ. ಯುಟಿಲಿಟಿ, ಸ್ಯಾಟಿಸ್ಫ್ಯಾಕ್ಷನ್ ಫಾರ್ ದ ಪರ್ಪಸ್. ಯಾವ ಪರ್ಪಸ್? ಯುಟಿಲಿಟಿ ಪರ್ಪಸ್ಗೋಸ್ಕರ ನಾವ್ ಏನ್ ಮಾಡ್ತೀವಿ, ಕನ್ಸಂಪ್ಷನ್ ಅನ್ನ ಕನ್ಸ್ಯೂಮ್ ಮಾಡ್ತೀವಿ. 2ನೇದು ಏನ್ ಮಾಡ್ತೀವಿ, ಯಾವುದೇ ಒಂದು ವಸ್ತುವನ್ನ ನಾವೇನ್ ಮಾಡ್ತೀವಿ, ಕ್ರಿಯೇಟ್ ಮಾಡ್ತೀವಿ. ಯಾವುದು? ಪ್ರೊಡಕ್ಷನ್, ಕ್ರಿಯೇಷನ್ ಆರ್ ಅಡಿಷನ್, ಯುಟಿಲಿಟಿ. ಅಂದ್ರೆ ಯುಟಿಲಿಟಿನ ನಾವೇನ್ ಮಾಡ್ತೀವಿ, ಕ್ರಿಯೇಟ್ ಮಾಡ್ತೀವಿ. ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್, ಶೇರಿಂಗ್ ಆಫ್ ದ. ಈ ಡಿಸ್ಟ್ರಿಬ್ಯೂಷನ್ ಮಾಡೋದ್ರಿಂದ ಏನಾಗುತ್ತೆ, ನ್ಯಾಷನಲ್ ಇನ್ಕಮ್ ಕೂಡ ಯಾವ್ದಾವ್ದು, ಲ್ಯಾಂಡ್ ಆಗಿರ್ಬೋದು, ಲೇಬರ್ ಆಗಿರ್ಬೋದು, ಕ್ಯಾಪಿಟಲ್, ಆರ್ಗನೈಸೇಷನ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಎಕ್ಸ್ಚೇಂಜ್. ಎಕ್ಸ್ಚೇಂಜ್ ಹೆಂಗ್ ಬರುತ್ತೆ ಅಂದ್ರೆ ಗಿವಿಂಗ್ ಅಂಡ್ ಟೇಕಿಂಗ್. ಓಕೆ, ಗಿವಿಂಗ್ ಅಂಡ್ ಟೇಕಿಂಗ್ ಮೀನ್ಸ್ ಸೇಲಿಂಗ್ ಅಂಡ್ ಬೈಯಿಂಗ್. ಗೂಡ್ಸ್ ಅಂಡ್ ಸರ್ವಿಸ್ ಅಲ್ವಾ, ಗೂಡ್ಸ್. ಎಕ್ಸ್ಚೇಂಜ್ ಅಂದ್ರೆ ಕೊಡೋದು ಮತ್ತೆ ತಗೊಳ್ಳೋದು. ಎಲ್ಲಿ? ಅಟ್ ಎ ಪರ್ಟಿಕ್ಯುಲರ್ ಪ್ಲೇಸ್. ಎಲ್ಲಿ? ಮಾರ್ಕೆಟ್. ಓಕೆನಾ, ಇದು ನಿಮ್ಗೆ ಎಕ್ಸ್ಚೇಂಜ್ ಆಗಿರುತ್ತೆ. ಒಂದು ಎಕನಾಮಿಕ್ಸ್ ಆಕ್ಟಿವಿಟೀಸ್ ಅಲ್ಲಿ ಕನ್ಸಂಪ್ಷನ್ ಇರುತ್ತೆ, 2 ಪ್ರೊಡಕ್ಷನ್ ಇರುತ್ತೆ, 3rd ಒನ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ, 4th ಒನ್ ಎಕ್ಸ್ಚೇಂಜ್ ಇರುತ್ತೆ. ಓಕೆ, ದ ಫಸ್ಟ್ ಥಿಂಗ್ ಇಸ್, ಯಾರು ಫಸ್ಟ್ ಫಾದರ್ ಆಫ್ ಎಕನಾಮಿಕ್ಸ್? ಆಡಮ್ ಸ್ಮಿತ್. ಓಕೆನಾ, ಆಡಮ್ ಸ್ಮಿತ್ ಆದ ತಕ್ಷಣ ನೆಕ್ಸ್ಟ್ ಏನ್ ಮಾಡ್ತಾರೆ ಅವರು, ದ ವೆಲ್ತ್ ಆಫ್ ನೇಷನ್ ಅಂತ ಒಂದು ಫೇಮಸ್ ಬುಕ್ ಅನ್ನ ಬರೀತಾರೆ. ಯಾವಾಗ ಬರೀತಾರೆ? ಇನ್ 1775 ಅಲ್ಲಿ ವೆಲ್ತ್ ಆಫ್ ನೇಷನ್ ಅಂತ ಒಂದು ಬುಕ್ ಅನ್ನ ಬರೀತಾರೆ. ಆದ್ರೆ ಇಟ್ಸ್ ಡಿರೈವ್ ಫ್ರಮ್ ಗ್ರೀಕ್ ವರ್ಡ್. ಗ್ರೀಕ್ ವರ್ಡ್ ಇಂದ ಇದು ಅರ್ಥಶಾಸ್ತ್ರ, ಎಕನಾಮಿಕ್ಸ್ ಅಂತ ಬರುತ್ತೆ. ಓಕೆನಾ, ಗ್ರೀಕ್ ವರ್ಡ್ ಯಾವ್ದ್ಯಾವ್ದು? ಇಕೋಸ್ ಅಂಡ್ ನೋಮಸ್ ಅಂತ ಕರಿತೀವಿ. ಇಕೋಸ್ ಅಂತಂದ್ರೆ ಏನು? ಇಕೋಸ್ ಅಂತಂದ್ರೆ ಮ್ಯಾನೇಜ್ಮೆಂಟ್, ನೋಮಸ್ ಅಂತಂದ್ರೆ ಆರ್ಟ್. ನಾವೆರಡು ಸೇರಿದ್ರೆ ಮ್ಯಾನೇಜ್ಮೆಂಟ್ ಆರ್ಟ್ ಅಂತ ಕರಿತೀವಿ. ಅದಾದ್ಮೇಲೆ ಎಕನಾಮಿಕ್ಸ್ ಆಕ್ಟಿವಿಟೀಸ್ ಗಳಿವೆ. ಯಾವ್ದಾವ್ದು ಎಕನಾಮಿಕ್ಸ್ ಆಕ್ಟಿವಿಟೀಸ್ ಗಳಿವೆ? ಒಂದು ಕನ್ಸಂಪ್ಷನ್ ಇದೆ, ಒಂದು ಪ್ರೊಡಕ್ಷನ್ ಇದೆ, ಇನ್ನೊಂದು ಡಿಸ್ಟ್ರಿಬ್ಯೂಷನ್ ಇದೆ, ಇನ್ನೊಂದು ಎಕ್ಸ್ಚೇಂಜ್ ಇದೆ. ಓಕೆನಾ, ವೆರಿ ಇಂಪಾರ್ಟೆಂಟ್ ಇದು ಎಕನಾಮಿಕ್ಸ್ ಆಕ್ಟಿವಿಟೀಸ್ ಗಳು. ಈ ಎಕನಾಮಿಕ್ಸ್ ಆಕ್ಟಿವಿಟೀಸ್ ಗಳು ಇರೋದ್ರಿಂದನೇ ನಮ್ಮ ದೇಶ ಡೆವಲಪ್ಮೆಂಟ್ ಆಗುತ್ತೆ. ಒಂದು ದೇಶ ಡೆವಲಪ್ಮೆಂಟ್ ಆಗಬೇಕು ಅಂತಂದ್ರೆ ಕನ್ಸಂಪ್ಷನ್ ಬೇಕು. ಓಕೆನಾ, ಪ್ರೊಡಕ್ಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್.
ಒಂದು ದೇಶ ಡೆವಲಪ್ಮೆಂಟ್ ಆಗಬೇಕಂದ್ರೆ ಪ್ರೊಡಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್, ಡಿಸ್ಟ್ರಿಬ್ಯೂಷನ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಎಕ್ಸ್ಚೇಂಜ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಈ 4 ಎಕನಾಮಿಕ್ಸ್ ಆಕ್ಟಿವಿಟೀಸ್ಗಳು ಈ ಇನಿಷಿಯಲ್ ಆಗಿ ಬರ್ತವೆ. ಓಕೆನಾ, ಇದು ಎಕನಾಮಿಕ್ಸ್ ಆಕ್ಟಿವಿಟೀಸ್. ಓಕೆ, ನೆಕ್ಸ್ಟ್ ಈ ಮೊದಲನೇ ಚಾಪ್ಟರ್ ಅಲ್ಲಿ ನಿಮ್ಗೆ ಒಂದು ಕ್ವಶನ್ ಏನಂತಂದ್ರೆ, how else in statistic for economics, ಅಂದ್ರೆ ಈ ಸ್ಟ್ಯಾಟಿಸ್ಟಿಕ್ ಇಂದ ಏನ್ ಹೆಲ್ಪ್ ಆಗುತ್ತೆ ಅಂತ. ಓಕೆ, ಸ್ಟ್ಯಾಟಿಸ್ಟಿಕ್ ಇಂದ ಏನ್ ಹೆಲ್ಪ್ ಆಗುತ್ತೆ? ಓಕೆ, how statistics help to study, how statistics helps to study, right? Very important. How statistics helps to study. ಈ ಸ್ಟ್ಯಾಟಿಸ್ಟಿಕ್ ಇಂದ ಸ್ಟಡಿಗೆ ಏನ್ ಹೆಲ್ಪ್ ಆಗುತ್ತೆ? ಹಾಗಂದ್ರೆ ಏನು ಸ್ಟ್ಯಾಟಿಸ್ಟಿಕ್ ಇಂದ ಏನ್ ಹೆಲ್ಪ್ ಆಗುತ್ತೆ ಇದಕ್ಕೆ ಅಂತ ಕ್ವಶನ್ಸ್. ಅದರಲ್ಲಿ ನಿಮ್ಗೆ ಪ್ರೆಸೆಂಟ್ ಪಾಯಿಂಟ್ ಏನಾದ್ರೆ, ಪ್ರೆಸೆಂಟ್ economic facts, present economic facts ಸಿಗುತ್ತೆ ನಿಮಗೆ. ಓಕೆ, ಫ್ಯಾಕ್ಟ್ಸ್ ಅಂದ್ರೆ ಈಗ ಜಿಡಿಪಿ ಅಂದ್ರೆ ಏನು? ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಅಂದ್ರೆ ಪ್ರೆಸೆಂಟ್ ಅಲ್ಲಿ ಎಕನಾಮಿಕ್ಸ್ ಆಕ್ಟಿವಿಟೀಸ್ಗಳು ಏನೇನಾಗಿದೆ ಅಂತ ಯಾವಾಗ ಸಿಗುತ್ತೆ? ಅಟ್ ಪ್ರೆಸೆಂಟ್ ಅಲ್ಲಿ ನಿಮಗೆ ಸಿಗುತ್ತೆ. ಅಂದ್ರೆ ಪ್ರತಿದಿನ ಅದೇನಾಗುತ್ತೆ, ಅಡಾಪ್ಟ್ ಆಗ್ತಾ ಹೋಗುತ್ತೆ. ಓಕೆ, ಪ್ರೆಸೆಂಟ್ ಎಕನಾಮಿಕ್ಸ್ ಫ್ಯಾಕ್ಟ್ ಒಂದು. ನೆಕ್ಸ್ಟ್ few numerical measures, few numerical measures. ಡೇಟಾವನ್ನ ನಾವೇನ್ ಮಾಡ್ತೀವಿ, ನ್ಯೂಮರಿಕಲ್ ಆಗಿ ಅದನ್ನ ಮೆಜರ್ಮೆಂಟ್ ಮಾಡ್ತೀವಿ. ಓಕೆ, ಒಂದು ಪ್ರೆಸೆಂಟ್ ಎಕನಾಮಿಕ್ಸ್ ಫ್ಯಾಕ್ಟ್ ಬರುತ್ತೆ, ಎರಡನೇದು ಫ್ಯೂ ನ್ಯೂಮರಿಕಲ್ ಮೆಜರ್ಸ್ ಇದಾಗುತ್ತೆ. ನೆಕ್ಸ್ಟ್ ಫೈಂಡ್ ರಿಲೇಷನ್ಸ್ ಬಿಟ್ವೀನ್ ಎಕನಾಮಿಕ್ಸ್ ಫ್ಯಾಕ್ಟರ್ಸ್, find relationship between economic factors, right? ಒಂದೇನಾಗುತ್ತೆ, ಪ್ರೆಸೆಂಟ್ ಎಕನಾಮಿಕ್ಸ್ ಫ್ಯಾಕ್ಟ್ ಇರುತ್ತೆ, ಇನ್ನೊಂದು ಫ್ಯೂ ನ್ಯೂಮರಿಕಲ್ ಮೆಜರ್ಮೆಂಟ್ ಅಂದ್ರೆ ಡೇಟಾ, ಸಂಬಂಧಪಟ್ಟಿದ್ದು ಡೇಟಾ. ಓಕೆ, ನೆಕ್ಸ್ಟ್ ಫೈಂಡ್ ರಿಲೇಶನ್ಶಿಪ್ ಬಿಟ್ವೀನ್ ಎಕನಾಮಿಕ್ಸ್ ಫ್ಯಾಕ್ಟರ್ಸ್. ಓಕೆ, find relations between economics factors. Next fourth one, prediction of future. Predict future ಅಂದ್ರೆ ಡೇಟಾ ಯಾವ ತರ ಡೆವಲಪ್ಮೆಂಟ್ ಆಗುತ್ತೆ, ಈ ಡೇಟಾಗೆ ಸಂಬಂಧಪಟ್ಟಂಗೆ. ಓಕೆ, ಯಾವ ತರ ಡೆವಲಪ್ಮೆಂಟ್ ಮಾಡ್ಬೋದು ಇಂಡಿಯಾನ, ಆ ತರ ಒಂದು ರಾಜ್ಯನ ಅಥವಾ ಒಂದು ಜಿಲ್ಲೆನ, ಒಂದು ರೂರಲ್ ಅನ್ನ ಅಥವಾ ಅರ್ಬನ್ ಅನ್ನ ಯಾವ ತರ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದು ಪ್ರಿಡಿಕ್ಷನ್, ಮುಂದಾಲೋಚನೆ ಮಾಡೋದು ಫ್ಯೂಚರ್ ಅಲ್ಲಿ. ಓಕೆನಾ, ಒಂದು ಪ್ರೆಸೆಂಟ್ ಎಕನಾಮಿಕ್ಸ್ ಫ್ಯಾಕ್ಟ್ಸ್, ಸೆಕೆಂಡ್ ಒನ್ ಈಸ್ ಫ್ಯೂ ನ್ಯೂಮರಿಕಲ್ ಮೆಜರ್ಸ್, ಥರ್ಡ್ ಒನ್ ಈಸ್ ಫೈಂಡ್ ರಿಲೇಶನ್ಶಿಪ್ ಬಿಟ್ವೀನ್ ಎಕನಾಮಿಕ್ಸ್ ಫ್ಯಾಕ್ಟರ್ಸ್, ಫೋರ್ತ್ ಒನ್ ಈಸ್ ಪ್ರಿಡಿಕ್ಷನ್ ಆಫ್ ಫ್ಯೂಚರ್ಸ್. ಓಕೆ, ಈ ಇಷ್ಟು ಡೇಟಾಗಳು ಕೂಡ ಯಾವುದಕ್ಕೆ? ಸ್ಟ್ಯಾಟಿಸ್ಟಿಕ್ ಹೆಲ್ಪ್ ಟು ಸ್ಟಡಿ, ಅಂದ್ರೆ ನಮ್ಮ ಒಂದು ಸ್ಟಡಿಗೆ ಇದೇನಾಗಿರುತ್ತೆ, ಒಂದು ಸಂಬಂಧ ಆಗಿರುತ್ತೆ, ಅಂದ್ರೆ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ದೇಶದಲ್ಲಿ ತುಂಬಾ ಕೊರತೆಗಳು, ಸ್ಕೇರ್ ಸಿಟಿ ಜಾಸ್ತಿ ಇದೆ. ಯಾವ್ಯಾವ ಸ್ಕೇರ್ ಸಿಟಿ ಜಾಸ್ತಿ ಇದೆ? ಓಕೆ, ಯಾವ್ಯಾವ ಸ್ಕೇರ್ ಸಿಟಿ ಜಾಸ್ತಿ ಇದೆ ಅನ್ನೋದು ತಿಳ್ಕೋಬೇಕು ಅಂದ್ರೆ, ಆಲ್ ಎಕನಾಮಿಕ್ಸ್ ಪ್ರಾಬ್ಲಮ್ಸ್ ಅಂಡ್ ಸೋಷಿಯಲ್ ಪ್ರಾಬ್ಲಮ್ ಅಂಡ್ ಪೊಲಿಟಿಕಲ್ ಪ್ರಾಬ್ಲಮ್. ಯಾವ್ಯಾವ ಪ್ರಾಬ್ಲಮ್ಸ್ ಇದೆ? ಪ್ರಾಬ್ಲಮ್ಸ್ ಎಕನಾಮಿಕ್ಸ್ ಪ್ರಾಬ್ಲಮ್ಸ್ ಒಂದು
economics problems, second one is social problems, third one is political problems. ಓಕೆ, ಇವು ಮೂರು ಕೂಡ ಪ್ರಾಬ್ಲಮ್ಸ್ ಇದೆ. ಒಂದು ಎಕನಾಮಿಕ್ಸ್ ಪ್ರಾಬ್ಲಮ್ಸ್ ಅಂತಂದ್ರೆ ಸಿಂಪಲ್, ಯಾವುದೇ ಒಂದು ಟ್ರಾನ್ಸ್ಪೋರ್ಟೇಷನ್ ಆಗಿರಲಿ ಅಟ್ ಪ್ರೆಸೆಂಟ್, ಅಥವಾ ಒಂದು ರೂರಲ್ ಡೆವಲಪ್ಮೆಂಟ್ ಆಗಿರಲಿ ಅಥವಾ ಅರ್ಬನ್ ಡೆವಲಪ್ಮೆಂಟ್ ಆಗಿರಲಿ, ಇವೆಲ್ಲ ಪ್ರಾಬ್ಲಮ್ಸ್ಗಳು. ಸೊ ಆ ಪ್ರಾಬ್ಲಮ್ಸ್ಗಳ ಅಥವಾ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆಗಿರಲಿ, ಇವೆಲ್ಲ ಪ್ರಾಬ್ಲಮ್ಸ್ಗಳು ಎಲ್ಲಾಗಿರುತ್ತೆ, ಎಕನಾಮಿಕ್ಸ್ ಪ್ರಾಬ್ಲಮ್ಸ್ಗೆ ಸಂಬಂಧಪಟ್ಟಿದ್ದು. ಸೋಷಿಯಲ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಇನ್ಕ್ಲೂಡಿಂಗ್ ಅರ್ಬನ್ ಏರಿಯಾ ಆಗಿರಲಿ ಅಥವಾ ರೂರಲ್ ಏರಿಯಾದಾಗಿರಲಿ ಸಂಬಂಧಪಟ್ಟಂಗೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಪೊಲಿಟಿಕಲ್ ಕೂಡ ಇದು ಸಂಬಂಧಗಳು ಏನು ಮೀನ್ಸ್ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗುತ್ತೆ. ನಿಮ್ಗೆ ಗೊತ್ತಿದೆ ಈ ಮೂರು ಪ್ರಾಬ್ಲಮ್ಸ್ ಇಂದ ಯಾವುದೇ ಒಂದು ದೇಶ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಈ ಮೂರು ಪ್ರಾಬ್ಲಮ್ಗಳು ಕರೆಕ್ಟ್ ಆಗಿರ್ಬೇಕು, ಇದ್ದಾಗ ಮಾತ್ರ ಏನು ದೇಶ ಡೆವಲಪ್ಮೆಂಟ್ ಆಗುತ್ತೆ. ಓಕೆ, ಒಂದು ಎಕನಾಮಿಕ್ಸ್ ಪ್ರಾಬ್ಲಮ್ಸ್, ಇನ್ನೊಂದು ಸೋಷಿಯಲ್ ಪ್ರಾಬ್ಲಮ್ ಮತ್ತೆ ಪೊಲಿಟಿಕಲ್ ಪ್ರಾಬ್ಲಮ್. ಈ ಮೂರು ಪ್ರಾಬ್ಲಮ್ ಇಂದ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆದ್ರೆ ದೇಶ ಡೆವಲಪ್ಮೆಂಟ್ ಆಗಕ್ಕೆ ಸಾಧ್ಯ ಇಲ್ಲ. ಈ ಮೂರು ಪ್ರಾಬ್ಲಮ್ಸ್ಗಳು ಇಂಪ್ರೂವ್ಮೆಂಟ್ ಆದ್ರೆ ದೇಶ ಇಂಪ್ರೂವ್ಮೆಂಟ್ ಆಗಕ್ಕೆ ಸಾಧ್ಯ. ಓಕೆನಾ, ಇದು ಪ್ರಾಬ್ಲಮ್ಸ್ಗಳು. ಈ ಪ್ರಾಬ್ಲಮ್ಸ್ಗಳನ್ನ ನಾವು ಏನ್ ಮಾಡ್ತೀವಿ ಅಂತಂದ್ರೆ ವೆರಿ ಇಂಪಾರ್ಟೆಂಟ್, ಅದನ್ನ ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ ಎಕನಾಮಿಕ್ಸ್ ಆಕ್ಟಿವಿಟೀಸ್ಗಳಲ್ಲಿ ನಾವು ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ. ಓಕೆ, ಇದು ಮೊದಲನೇ ಚಾಪ್ಟರ್ ಅಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಬರುತ್ತೆ. ಒಟ್ಟು ನಿಮ್ಗೆ ಈ ಮೊದಲನೇ ಚಾಪ್ಟರ್ ಇಂಟ್ರಡಕ್ಷನ್ ಚಾಪ್ಟರ್ ಅಲ್ಲಿ ಸ್ಟ್ಯಾಟಿಸ್ಟಿಕ್ ಏನ್ ಹೆಲ್ಪ್ ಮಾಡುತ್ತೆ, ಅದನ್ನ ಯಾರು ಇಂಟ್ರೊಡ್ಯೂಸ್ ಮಾಡಿದ್ದು, ಫಾದರ್ ಆಫ್ ಎಕನಾಮಿಕ್ಸ್ ಯಾರು, ಅದರಿಂದ ಯಾವ ವರ್ಡ್ ಇಂದ ಬಂತು, ಫಾದರ್ಸು ಗ್ರೀಕ್ ವರ್ಡ್ ಇಂದ ಬಂತು, ಎಕನಾಮಿಕ್ಸ್ ಯಾವ ವರ್ಡ್ ಇಂದ ಬಂತು, ಆಮೇಲೆ ಯಾವ ಬುಕ್ ಅನ್ನ ಫೇಮಸ್ ಬುಕ್ ಯಾವ ಬುಕ್ ಅಂತ ಬರ್ದಿದ್ದಾರೆ, ಯಾವ ಬುಕ್ಕು ಅದು ಫೇಮಸ್ ಆಗಿರೋ ಬುಕ್ ಏನು. ಓಕೆ, ವೆಲ್ತ್ ಆಫ್ ನೇಷನ್ ಅಂತ ಹೇಳ್ತೆ. ಓಕೆ, ನೆಕ್ಸ್ಟ್ ಎಕನಾಮಿಕ್ಸ್ ಆಕ್ಟಿವಿಟೀಸ್ ಯಾವ್ಯಾವ ಆಕ್ಟಿವಿಟೀಸ್ ಇದೆ. ನೆಕ್ಸ್ಟ್ ಆ ಎಕನಾಮಿಕ್ಸ್ ಆಕ್ಟಿವಿಟೀಸ್ ಅಲ್ಲಿ ಯಾವ್ದಾವ್ದು, ಒಂದು ಕನ್ಸಂಪ್ಷನ್, ಇನ್ನೊಂದು ಪ್ರೊಡಕ್ಷನ್, ಇನ್ನೊಂದು ಡಿಸ್ಟ್ರಿಬ್ಯೂಷನ್, ಇನ್ನೊಂದು ಎಕ್ಸ್ಚೇಂಜ್. ಅದಾದ ನಂತರ ಹೌ ಸ್ಟ್ಯಾಟಿಸ್ಟಿಕ್ ಹೆಲ್ಪ್ಸ್ ಟು ಸ್ಟಡಿ, ಸ್ಟ್ಯಾಟಿಸ್ಟಿಕ್ಗೆ ಏನು ಹೆಲ್ಪ್ ಮಾಡುತ್ತೆ, ಇದು ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿದೆ. ಇಷ್ಟು ಕೂಡ ನಿಮಗೆ ಮೊದಲನೇ ಚಾಪ್ಟರ್ ಅಲ್ಲಿ ಇಂಟ್ರಡಕ್ಷನ್ ಕ್ಲಾಸ್ ಅಲ್ಲಿ ನಿಮಗೆ ಸಂಬಂಧಪಟ್ಟಿದ್ದು. ಓಕೆನಾ, ಇದು ಮೊದಲನೇ ಚಾಪ್ಟರ್ಗೆ ನಿಮಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಥ್ಯಾಂಕ್ ಯು ಸ್ಟೂಡೆಂಟ್.